ಇವತ್ತು ನಮ್ಮ ಹತ್ರ ಇದೆ ವಿವೋನ X300. ಲಾಸ್ಟ್ ವೀಕ್ ನಲ್ಲಿ ಇದರ ಪ್ರೋ ಮಾಡೆಲ್ ಅಂದ್ರೆ ವಿವೋ X300 Pro ನ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದ್ರ ಡಿಸೈನ್ ಹೇಗಿದೆ, ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ, ಇದರ ಹೊಸ ಪ್ರೊಸೆಸರ್ ಎಷ್ಟು ಪವರ್ಫುಲ್ ಆಗಿದೆ, ಬ್ಯಾಟರಿ ಬ್ಯಾಕಪ್ ಹೇಗೆ ಬರುತ್ತೆ, ಈ ಫೋನ್ ನ ನೀವು ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಫೋನ್ ಒಂದೇ ಅಲ್ಲ, ಬಾಕ್ಸ್ ಕೂಡ ಪ್ರೀಮಿಯಂ ಆಗಿದೆ. X300 Pro ಕೋ ಇಂಜಿನಿಯರ್ಡ್ ವಿತ್ ಝೀಸ್ ಬ್ರ್ಯಾಂಡ್ನ ಕ್ಯಾಮ್ರಾ ಜೊತೆಗೆ ಟೈಪ್ ಆಗಿದ್ದಾರೆ ಎಲ್ಲ ಪ್ರೀಮಿಯಂ ಮಾಡಲ್ಸ್ಗೂ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಫೋನ್ ಸಿಗುತ್ತೆ. ಇದ್ರ ಕಲರ್ ಏನಂದರೆ, ನಮಗೆ ಸಿಗೋ ಅಂಥದ್ದು ಕಲರ್ ಬಂದು ಸುಮಿತ್ ರೆಡ್ ಅಂತ. ಇದರಲ್ಲಿ ಚೈನೀಸ್ ವೇರಿಯಂಟ್ ಬರುತ್ತೆ, ಇನ್ನು ಸ್ವಲ್ಪ ಬ್ರೈಟ್ ಬರುತ್ತೆ. ಬಟ್ ಈ ರೆಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಗುಡ್, ರೆಡ್ನು ಲೈಕ್ ಮಾಡ್ಬೋದು. ಆ ನಂತರ ಓಪನ್ ಮಾಡ್ತಿದ್ದಂಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಆ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ B2C ಕೇಬಲ್, ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ, 90 ವಾಟ್ಸ್ದು ಚಾರ್ಜರ್ ಅಡಾಪ್ಟರ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಫಸ್ಟ್ ಟೈಮು ಯಾವ ಕಲರ್ ಫೋನ್ ಸಿಗ್ತಾ ಇದೆ ಅದರ ಥರನೇ ಸೇಮ್ ಪ್ರೀಮಿಯಂ ಫೋನ್ ಸಿಗ್ತಾ ಇದೆ. ಇದಕ್ಕೆ ಹಾಕ್ಕೊಂಡ್ರೆ ನಿಮಗೆ ಸೇಮ್ ಕಲರ್ ಫೀಲ್ ಕೊಡುತ್ತೆ, ಚೆನ್ನಾಗಿದೆ. ಇದೊಂದು ಇಂಟ್ರೆಸ್ಟಿಂಗ್ ಪಾರ್ಟು. ಆನಂತರ ಡಾಕ್ಯುಮೆಂಟೇಷನ್ ಕೂಡ ಸಿಗ್ತಾ ಇದೆ. ಆಮೇಲೆ ಇದರಲ್ಲಿ ಪ್ರೀಮಿಯಂ ಕಸ್ಟಮರ್ ಅಂತ ನಿಮಗೆ ಇದು ಕೂಡ ಕೊಡ್ತಾ ಇದ್ದಾರೆ, ಕೇರು. ಇದರಲ್ಲಿ ನಿಮ್ಗೆ ಸ್ಪೆಷಲ್ ಏನಂದರೆ, ಪ್ರೀಮಿಯಂ ಸಪೋರ್ಟ್ ಸಿಗುತ್ತೆ, ಸ್ಟ್ಯಾಂಡ್ ಬೈ ಡಿವೈಸ್ ಸಿಗುತ್ತೆ. ನೀವೇನ ಸರ್ವಿಸ್ ಸೆಂಟರ್ ಕೊಟ್ಟರೆ 24/7 ನೀವು ಕಾಲ್ ಮಾಡ್ಬೋದು ಈ ಫೋನ್ಗೆ. ಡೋರ್ ಸ್ಟೆಪ್ ರಿಪೇರ್ ಅಂದರೆ ನೀವು ಬಾಗಲ್ಗೆ ಪಿಕಪ್ ಡ್ರಾಪ್ ಆಗುತ್ತೆ, ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಸಿಗುತ್ತೆ. ಈ ಮಾಡಲ್ಸ್ ಮಾತ್ರ ನಿಮಗೆ ಈ ಫೆಸಿಲಿಟಿ ಸಿಗುತ್ತೆ, ಬೇರೆ ಮಾಡಲ್ಸ್ ಸಿಗಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡಿದ್ರೆ, ಈ ಫೋನ್ ತುಂಬ ಪ್ರೀಮಿಯಂ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಇನ್ ಆ್ಯಂಡ್ ಫೀಲ್ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡಿದಾಗ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ಇನ್ನು ಇದು ಕಾಂಪ್ಯಾಕ್ಟ್ ಫೋನ್ ಅಂತ ಅನಿಸುತ್ತೆ. ಇದರ ಲುಕ್ ಚೆನ್ನಾಗಿದೆ, ರೌಂಡೆಡ್ ಕಾರ್ನರ್ಸ್ ಇದೆ, ಇನ್ ಆ್ಯಂಡ್ ಫೀಲ್ ಪ್ರೀಮಿಯಂ ಆಗಿದೆ. ಇದರ ಗ್ರಿಪ್ ಚೆನ್ನಾಗಿದೆ, ಆದರೆ ಇದರ ಕ್ಯಾಮ್ರಾ ಮಾಡಲ್ ಸ್ವಲ್ಪ ದಪ್ಪ ಇದೆ. ಇದರಿಂದ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ನು ಫೋನ್ ಬ್ಯಾಕ್ನಲ್ಲಿ ಗ್ಲಾಸ್ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ, ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ. ಇದಕ್ಕೆ ಕ್ರಿಸ್ಟಲ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬೇಗ ಡ್ಯಾಮೇಜ್ ಆಗಲ್ಲ. ಇದು ಜಸ್ಟ್ 194 ಗ್ರಾಮ್ಸ್ ವೇಟ್ ಇದೆ ಮತ್ತು 8 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ನ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ ಅಂತ ಫೀಲ್ ಅನ್ಸಲ್ಲ, ಲೈಟ್ ವೇಟ್ ಫೀಲ್ ಕೊಡುತ್ತೆ. ಈ ಫೋನ್ 3 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಸ್ಮಿತ್ ರೆಡ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಎಲೈಟ್ ಬ್ಲ್ಯಾಕ್ ಮತ್ತು ಮಿಸ್ಟ್ ಬ್ಲೂ. ಈ 3 ಕಲರಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ. ಈ ಕಲರ್ಸ್ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಫೋನ್ ಕಡೆ ಸ್ಪೀಕರ್ ಇದೆ, USB-C ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನೂ ಇಲ್ಲ. ಈ ಫೋನ್ ಮೇಲೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಈ ಫೋನ್ ನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಲೌಡ್ ಆಗಿ ಕೇಳುತ್ತೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈ ಫೋನ್ಗೆ IP66, IP68, IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ, ಆದ್ರೆ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಫೋನ್ ಏನಾದರೂ ಆದ್ರೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ, ಈ ಫೋನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಈ ಫೋನ್ 12GB RAM, 256GB ಸ್ಟೋರೇಜ್, 12GB RAM, 512GB ಸ್ಟೋರೇಜ್ ಮತ್ತು 16GB RAM, 512GB ಸ್ಟೋರೇಜ್ ಈ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ಈ ಫೋನ್ 75,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ, ಇದರಲ್ಲಿ 6.31 ಇಂಚಸ್ 1.5K LTPO AMO LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ 3800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ ಮತ್ತು ಇದರ ಬ್ಲೆಸಲ್ಸ್ ಕಡಿಮೆ ಇರೋದ್ರಿಂದ ಇದರ ವಿಡಿಯೋಸ್ ಫುಲ್ ಡಿಸ್ಪ್ಲೇ ಅಲ್ಲಿ ಪ್ಲೇ ಆಗುತ್ತೆ ಮತ್ತು ಇದರ ಪ್ಲೇ ಆಗೋ ವಿಡಿಯೋಸ್ ನಲ್ಲಿ ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲೆಸಲ್ಸ್ ಕಡಿಮೆ ಇರೋದ್ರಿಂದ ಕಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ 60 FPS ನಲ್ಲಿ ನೋಡಬಹುದು. ವಿಡಿಯೋಸ್ ಡೀಟೇಲ್ಸ್ ಆಗಿ ಬರುತ್ತೆ. ಫೋನ್ ಜೊತೆಗೆ ಇದರ ಡಿಸ್ಪ್ಲೇ ಕೂಡ ಪ್ರೀಮಿಯಂ ಆಗಿ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ತಗೊಳ್ಬಹುದು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನಲ್ಲಿ MediaTek Dimensity 9500 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ಗೆ ಟಕ್ಕರ್ ಕೊಡುತ್ತೆ, ಅಷ್ಟೇ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಇದೆ.
ಈ ಪ್ರೈಸ್ ರೇಂಜ್ನಲ್ಲಿ ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಅಲ್ಟಿಮೇಟ್ ಆಗಿದೆ. ಇದರಲ್ಲಿ 27 ಲ್ಯಾಕ್ ಪ್ಲಸ್ ಆಂಥಿಟಿವ್ ಸ್ಕೋರ್ ಇದೆ. ಇದರ ಆಂಥಿಟಿವ್ ಸ್ಕೋರ್ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. 84% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಈ ಫೋನಲ್ಲಿ ನಾನು 2 ಅವರ್ ಗೇಮ್ ಮಾಡಿ ಇದರ ಗೇಮಿಂಗ್ ಟೆಸ್ಟ್ ಮಾಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGMI ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡ್ಬೋದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ ಮತ್ತು ಲ್ಯಾಗ್ ಫೀಲ್ ಆಗಲ್ಲ. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದ್ರೆ ಇದು ಗೇಮಿಂಗ್ ಫೋನ್ ಅಲ್ಲ. ಇದರಲ್ಲಿ ಕ್ಯಾಮ್ರಾ ಜಾಸ್ತಿನ ಟಾರ್ಗೆಟ್ ಮಾಡಲಾಗಿದೆ. ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಿದೆ. ಇದು ಗೇಮರ್ಸ್ಗೋಸ್ಕರ ಅಲ್ಲ, ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ನ ಆರಾಮಾಗಿ ಆಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ನೀವು ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಫೋನ್ ವರ್ಜಿನ್ OS 6 ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 4 ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತು ಇದರ UI ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಅನಿಮೇಷನ್ ಚೆನ್ನಾಗಿದೆ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಲಾಗಿದೆ. UI ಬಗ್ಗೆ ಡೀಟೇಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದೀವಿ ನೋಡಿ. ಮತ್ತು ಇದರಲ್ಲಿ ತುಂಬಾ AI ಫೀಚರ್ ಸಿಗ್ತಾ ಇದೆ. ಈ ವರ್ಜಿನ್ OS 6 ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದು ವಿವೋನ X ಸೀರೀಸ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗ್ತಾ ಇದೆ, ಯಾವುದೇ ಡೌಟ್ ಬೇಡ. ಇದರಲ್ಲಿನೂ ವಿವೋನ X300 Pro ಅಲ್ಲಿ ಇರೋ ತರ ಸೇಮ್ ಕ್ಯಾಮ್ರಾ ಸಿಗುತ್ತೆ. ಅಂದ್ರೆ ಇದರಲ್ಲಿ 200 MP OS Zeiss ಕ್ಯಾಮ್ರಾ ಸಿಗ್ತಾ ಇದೆ, 50 MP Zeiss ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ, 50 MP Zeiss ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಕೆಲವು ಶಾಂಪಲ್ ಫೋಟೋಸ್ ತೋರಿಸ್ತೀನಿ ನೋಡಿ. ಇದರಲ್ಲೂ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಝೂಮ್ ಮಾಡಿದ್ರು ಫೋಟೋ ಕ್ವಾಲಿಟಿ ಹಾಳಾಗಲ್ಲ, ಕ್ಲಿಯರ್ ಆಗಿ ಕಾಣುತ್ತೆ. ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಇರೋದ್ರಿಂದ ಇದರಲ್ಲಿ 100x ಝೂಮ್ ಮಾಡ್ಬೋದು. 100x ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ದೂರದಲ್ಲಿರೋ ಆಬ್ಜೆಕ್ಟ್ ಚೆನ್ನಾಗಿ ಕಾಣುತ್ತೆ, ಝೂಮ್ ಮಾಡಿದಾಗ ಫೋಟೋಸ್ ಎನ್ಹಾನ್ಸ್ ಆಗುತ್ತೆ. ಮತ್ತು ಪೋರ್ಟ್ರೇಟ್ ಮೋಡ್ ನಲ್ಲಿ Zeiss ಮಲ್ಟಿಫೋಕಲ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ 7 Zeiss ಬೊಕೆ ಸ್ಟೈಲ್ ಸಿಗ್ತಾ ಇದೆ. ಇದರಿಂದ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಚೇಂಜ್ ಮಾಡಬಹುದು. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 4K ವಿಡಿಯೋಸ್ 120 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಮತ್ತು ಇದರಲ್ಲಿ 50 MP Zeiss ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಫೇಸ್ ಶಾರ್ಪ್ನೆಸ್ ಚೆನ್ನಾಗಿ ಬರುತ್ತೆ. ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋ 60 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಈ ಫೋನ್ ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. Zeiss ಕೊಲಾಬರೇಷನ್ ಇರೋದ್ರಿಂದ Zeiss ಕಡೆಯಿಂದ ಬೇರೆ ಬೇರೆ ಮೋಡ್ಸ್ ನಲ್ಲಿ ಬೇರೆ ಬೇರೆ ಫಿಲ್ಟರ್ಸ್ ನೋಡೋಕೆ ಸಿಗುತ್ತೆ ಮತ್ತು ತುಂಬಾ ಫೀಚರ್ಸ್ ಸಿಗ್ತಾ ಇದೆ. ಇದು ವಿವೋ X300 Pro ತರ ಸೇಮ್ ಫೋಟೋಸ್ ತೆಗೆಯುತ್ತೆ. ಇನ್ನು ಇದರ ಬ್ಯಾಟರಿ ನೋಡೋದಾದ್ರೆ ಇದರಲ್ಲಿ 6040 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ 40 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದು 1 ಅವರ್ ನಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟರಿ ಪ್ಯಾಕಪ್ ಆರಾಮಾಗಿ ಬರುತ್ತೆ. ಈಗ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಫಾಸ್ಟ್ ಆಗಿದೆ, ಸೆಕ್ಯೂರ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ, ಬೇಗ ಓಪನ್ ಆಗುತ್ತೆ. ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 6 ಇದೆ, ಡ್ಯೂಯಲ್ ಬ್ಯಾಂಡ್ 4G ಇದೆ ಮತ್ತು NFC ಸಪೋರ್ಟ್ ಕೂಡ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಸಿಗುತ್ತೆ. ಸೊ ಇದು 75,000 ರೂಪಾಯಿ ರೇಂಜ್ ನಲ್ಲಿ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಿದೆ. ಇದರ ಕ್ಯಾಮ್ರಾ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇದೆ. ಇದರ ಡಿಸೈನ್ ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ನ ತಗೊಳ್ಬಹುದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.